ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮದೇವಿಯ ಭಕ್ತಿ. ಇವತ್ತು ನಾನು ಆಲೂ ಪರೋಟನ ಮಾಡೋಣ ಅಂತ ಇದ್ದೀನಿ. ಆಲೂ ಪರೋಟನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲು ಆಲೂಗಡ್ಡೆನ ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ. ಇವನ್ನೆಲ್ಲ ಹೊಳ್ಕೊತೀನಿ ರೀ ಸದ್ದ. ಈಗ ನೋಡಿರಿ, ಇವನ್ನೆಲ್ಲ ಹೊಳ್ಕೊಂಡಿನಿ ರೀ. ಇನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊತೀನಿ ನೋಡಿರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತೀನಿ. ಇದನ್ನು ಕುಕ್ಕರ್ ಮುಚ್ಚಿ ಕುದಿಯಕ್ಕೆ ಇಡ್ತೀನಿ. ಈಗ ನೋಡಿರಿ, ಇದಕ್ಕೆ ಕುದಿಯಕ್ಕೆ ಇಟ್ಟೇನಿ ರೀ. ಒಂದು 2-3 ಸೀಟಿ ಅಲ್ರಿ, ಮೆತ್ತ ಕುದ್ರೆ ಪರೋಟ ಚಂದ ಆಗ್ತಾವ್ರಿ. ಈಗ ನೋಡಿರಿ, ಅದು ಬಟಾಟೆ ಕುದಿಯತನ ಹಿಟ್ಟು ನಾದ್ಕೊಳ್ಳೋದು. ಈಗ ನಾನು ಗೋಧಿ ಹಿಟ್ಟನ್ನು ಚಾಣಿಸ್ಕೊಂಡು ತೊಗೊಂಡೇನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ನಾದ್ಕೊತೀನಿ ನೋಡಿರಿ. ಉಪ್ಪು ಹಾಕೋತೀನಿ ನೋಡಿರಿ, ಎಣ್ಣೆ ಹಾಕೋತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ರೆ ಪರೋಟ ಮೆತ್ತಗೆ ಚಂದ ಆಗ್ತಾವ್ರಿ. ಈಗ ಇದನ್ನು ಕಲಸ್ಕೊತೀನಿ ನೋಡಿರಿ. ಈಗ ನೀರು ಹಾಕೊಂಡು ಕಲಸ್ಕೊತೀನಿ ರೀ. ಈಗ ನೀರು ಹಾಕೊಂಡು ಕಲಸ್ಕೊತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊತೀನಿ ರೀ. ಈಗ ನೋಡಿರಿ, ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಈಗ ಚೆಂದಾಗಿ ಕಲಸ್ಕೊತೀನಿ ನೋಡಿರಿ ಸ್ವಲ್ಪ. ಈಗ ನೋಡಿರಿ, ಈ ಥರ ನಾಲ್ಕೊಂಡು ಸ್ವಲ್ಪ ಮೆತ್ತಗೆ ನಾಲ್ಕೋಬೇಕು ರೀ, ಅಂದ್ರೆ ಪರೋಟ ಚೆಂದ ಆಗ್ತಾವೆ. ಈಗ ಇದಕ್ಕೆ ಎಣ್ಣೆ ಹಚ್ಚಿ ಒಂದು 10-15 ನಿಮಿಷ ಬಿಡ್ಬೇಕು ರೀ. ಒಂದು ಎಷ್ಟು ಹಿಟ್ಟು ನೆನೆಸೋದಲ್ಲ ಅಷ್ಟು ಚೆಂದ ಆಗ್ತಾವ್ರಿ ಪರೋಟ. ಈಗ ಎಣ್ಣೆ ಹಚ್ಚಿ ಮುಚ್ಚಿಡ್ತೀನಿ ನೋಡಿರಿ. ಈಗ ನೋಡಿರಿ, ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಚ್ಚಿಟ್ರೆ ಹಿಟ್ಟು ಚೆಂದ ನೆನೆತಂದರೆ ಪರೋಟ ಚೆಂದ ಆಗ್ತಾವ್ರಿ. ಈಗ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ನೋಡಿರಿ. ಮುಚ್ಚಿಡ್ತೀನಿ ನೋಡಿರಿ. ಅಲ್ಲಿ ತನ ಈಗ ನೋಡಿರಿ, ಬಟಾಟೆ ಕುದ್ದಾವ ನೋಡ್ಕೊಂಬರಂದ್ರಿ. ಈಗ ನೋಡಿರಿ, ಬಟಾಟೆನ ಮಸ್ತಾಗಿ ಕುದ್ದಾವ್ರಿ. ಈ ಥರ ಚುಚ್ಚಿ ಮೆತ್ತಾಗ್ಯಾವ್ರಿ. ಈಗ ಇವನ್ನ ಸ್ವಲ್ಪ ತಣ್ಣಗಲ್ರಿ, ಅಲ್ಲಿ ತನಕ ನಾನು ಟಮಾಟಿ ಹಸಿಮೆಣ್ಸಿಕಾಯಿ ಇವನ್ನೆಲ್ಲ ಹೊಳ್ಕೊಂಬರ್ತೀನಿ ರೀ. ಈಗ ನೋಡಿರಿ, ಟಮಾಟಿ ಕರಿಬೇವು ಇವನ್ನೆಲ್ಲ ಹೊಳ್ಕೊಂಬರ್ತೀನಿ ರೀ. ಹಸಿಮೆಣ್ಸಿಕಾಯಿ ಮಿಕ್ಸರ್ಗೆ ಹಾಕ್ತೀನಿ ರೀ. ಈಗ ನೋಡಿರಿ, ಟಮಾಟಿ ಹೊಳೀನಿ ರೀ, ಹಸಿಮೆಣ್ಸಿಕಾಯಿ ಮಿಕ್ಸರ್ಗೆ ಹಾಕ್ಕೊಂಬಂದೀನಿ ರೀ. ಈಗ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನ ತೊಗೋತೀನಿ ನೋಡಿರಿ. ಈಗ ನೋಡಿರಿ, ಬೆಳ್ಳುಳ್ಳಿ ಸುಲ್ಕೊಂಡೀನಿ ರೀ. ಈಗ ಏನದ ಅಲ್ಲದ್ದು ಸ್ವಲ್ಪ ಸಿಪ್ಪೆ ತಗೋತೀನಿ ರೀ. ಇವನ್ನೆರಡನ್ನ ಜಜ್ಕೊಂಬರ್ತೀನಿ ನೋಡಿರಿ. ನೋಡಿರಿ, ಈ ಥರನೇ ಸಿಪ್ಪೆ ತಗೊಂಡು ಹೋಳೀನಿ ರೀ. ಈಗ ಚೆಂದ ಜಜ್ತೀನಿ ನೋಡಿರಿ. ಈಗ ನೋಡಿರಿ, ಇವೆರಡನ್ನ ಪೇಸ್ಟ್ ಮಾಡೀನಿ ರೀ. ಈಗ ಒಗ್ಗರಣೆ ಹಾಕೊಂಡು ಬರ್ರಿ. ಈಗ ಬಟಾಟೆ ಎಲ್ಲ ತಣ್ಣಗಾಗ್ಯಾವ್ರಿ. ಇವಾಗ ಎಲ್ಲ ಸೊಪ್ಪೆ ತಗೋತೀನಿ ನೋಡಿರಿ ಸದ್ದ. ನೋಡಿರಿ, ಇವೆಲ್ಲ ಬಟಾಟಿನ ಸಿಪ್ಪೆ ತಗೊಂಡೀನಿ ರೀ. ಈಗ ಪಲ್ಯ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ, ಬಟ್ಟೆ ಇಟ್ಕೊಂಡೀನಿ ರೀ. ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿರಿ. ಕಜ್ಜಾಯ ಹಾಕೋತಾ ಇದ್ದೀನಿ ರೀ. ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿರಿ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತೇವೆ ನೋಡಿ. ಈಗ ಇದಕ್ಕೆ ಟಮಾಟೆ ಹಾಕ್ತೇವೆ.
ಇದನ್ನು ಚಂದ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಪರೋಟ ಸ್ವಾದ ಆಗ್ತದೆ, ಚಂದ ಆಗುತ್ತೆ. ಈಗ ಇವನ್ನೆಲ್ಲ ಈ ಥರ ಮೆತ್ತ ಮಾಡ್ಕೊತೇವೆ ನೋಡಿ. ಥರ ಮಾಡಿ ಹೆಂಗೆ ಮೆತ್ತ ಹಾಕೋರಿ ಎಲ್ಲ ಒಟ್ಟು ಚಂದ ಕಲಸ್ಕೊತೀವಿ ನೋಡಿರಿ. ಈಗ ಇದನ್ನೆಲ್ಲ ಚೆಂದಾಗಿ ಮೆತ್ತಗೆ ಕಲಸ್ಕೊಂಡೆ ನೋಡ್ರಿ. ಈಗ ಇದನ್ನು ಹಾಕ್ತೇವೆ ನೋಡ್ರಿ ಪಲ್ಯಕ್ಕೆ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ತಾರೆ. ಬಟಾಟೆ ಚೆಂದ ಮೆತ್ತ ಕೊದ್ದಾವ್ರಿ, ಚೆಂದ ಮಿಕ್ಸ್ ಮಾಡ್ಕೊತೇವೆ. ಈಗ ಇದಕ್ಕೆ ಉಪ್ಪು ಹಾಕೋತೇವೆ ನೋಡ್ರಿ. ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಹಾಕಿದ್ದಾರೆ. ಈಗ ಇದಕ್ಕೊಂದು ಸ್ವಲ್ಪ ಹಾಕೋತೇವೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ ನೋಡಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ತೇವೆ ನೋಡ್ರಿ. ಕೊತ್ತಂಬರಿ ಹಾಕಿ ಚೆಂದಾಗಿ ಕಲಸ್ಕೊತೇನೆ ರೀ. ಈಗ ನೋಡ್ರಿ ಇದು ಪಲ್ಯ ರೆಡಿ ಐತ್ರಿ. ಈಗ ಪರೋಟ ಮಾಡೋಣ ಬರ್ರಿ. ಈಗ ಮೆತ್ತ ಚೆಂದಾಗಿ ನೋಡ್ರಿ. ಇದನ್ನು ಎಷ್ಟು ಚೆಂದಾಗಿ ಈಗ ಉಂಡೆಗಳನ್ನಾಗಿ ಮಾಡಿ ಇಟ್ಕೋತೀನಿ ರೀ. ಆಮೇಲೆ ಪರೋಟ ಮಾಡ್ತೀನಿ ರೀ. ಸ್ವಲ್ಪ ತಣ್ಣಗಾಲ್ರಿ ಅದು. ಈಗ ನೋಡ್ರಿ ಇದು ತಣ್ಣಗಾಲಕ್ಕೆ ಬಿಟ್ಟೇನಿ ರೀ. ಹಿಟ್ಟು ಮೆದ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಹಿಟ್ಟು ಮಸ್ತ್ ಚೆಂದಾಗಿ ಆಗ್ಯದ್ರಿ. ಈಗ ಇದನ್ನು ಚೆಂದಾಗಿ ಮೆದ್ಕೋತೀನಿ ರೀ ಇನ್ನೊಂದು ಜನ. ಈಗ ನೋಡ್ರಿ ಇದು ಪೂರ್ತಿ ತಣ್ಣಗಾಗಿದ್ರಿ. ಈಗ ಇವನು ಈ ಥರ ಹೋಳಿ ಮಾಡಿ ಇಟ್ಕೊತೀನಿ ನೋಡ್ರಿ. ಹಿಂಗೆ ಈ ಥರ ಮಾಡಿಟ್ನಂದ್ರೆ ಪರೋಟ ಮಾಡಕ್ಕೆ ಬಡ ಬರ್ತದೆ ರೀ. ನೋಡ್ರಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ನೋಡ್ರಿ ಹಿಟ್ಟನ್ನು ಮೆದ್ಕೊಂಡೀನಿ ರೀ. ಈಗ ಪರೋಟ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ಇದು ದೋಸೆ ತೆವಿ ಇಟ್ಕೊಂಡೀನಿ ರೀ. ಇದ್ರಾಗ ನೋಡಿದ್ರೆ ಚಂದ ಬರ್ತಾವೆ ಪರೋಟ. ಇದಕ್ಕೆ ಎಣ್ಣೆ ಹಾಕ್ಕೊಂತೀವಿ ನೋಡ್ರಿ. ಇದು ತಗಡ ತೊಗೊಂಡೀನಿ ರೀ. ಹೋಳಿಗೆ ಮಾಡೋದು ತಗಡ್ರಿ ಇದು. ಇದಕ್ಕೂ ಎಣ್ಣೆ ಹಚ್ಕೊತೀನಿ ರೀ. ಇದು ಹೋಳಿಗೆ ತಗೋತೀನಿ ನೋಡ್ರಿ. ಈಗ ಇದ್ರಾಗ ಅದು ಬಟಾಟೆ ತುಂಬ್ತೀನಿ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ಇದು ಬಟಾಟೆ ಇಟ್ಟು ಹುಳಿ ಇಟ್ಟೀನಿ ರೀ. ಈಗ ತುಂಬ್ಕೊತೀನಿ ನೋಡ್ರಿ. ನೋಡ್ರಿ ಈ ಥರ ತುಂಬ್ಕೊಂಡೇನಿ ರೀ. ಇನ್ನು ಪೂರ್ತಿ ತುಂಬ್ಕೊತೀನಿ ನೋಡ್ರಿ. ನೋಡ್ರಿ ಈ ಥರ ತುಂಬ್ಕೊಂಡೇನಿ ರೀ. ಈಗ ಇದನ್ನು ಲಟ್ಟಿಸ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಹಿಂಗೆ ಇದನ್ನು ಲಟ್ಟಿಸ್ತೀನಿ ನೋಡ್ರಿ. ಈಗ ಸ್ವಲ್ಪ ಲಟ್ಸಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೊಳಿಸಿ ಹಾಕ್ಬೇಕ್ರಿ ಅದು. ಈಗ ಮತ್ತೆ ಲಟ್ಟಿಸ್ಕೊತೀನಿ ನೋಡ್ರಿ. ಈ ಥರ ಲಟ್ಸೀನಿ ರೀ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ರೀ. ಈಗ ನೋಡ್ರಿ ದೊಡ್ಡದಾಗ್ಯದ್ರಿ. ಈ ಸ್ವಲ್ಪ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಹೆಂಚಿನ ಹಾಕ್ತೀವಿ ರೀ. ಈಗ ಹಾಕಿ ನೋಡ್ರಿ. ಈಗ ನೋಡ್ರಿ ಈ ಥರ ತುಂಬ್ಕೊಂಡೇನಿ ರೀ. ಇನ್ನೊಂದು ಸ್ವಲ್ಪ ತುಂಬ್ಕೊತೀನಿ ನೋಡ್ರಿ. ಈಗ ನೋಡ್ರಿ ಎಣ್ಣೆ ಹಚ್ಕೊಂಡೇನಿ ರೀ. ಈಗ ಪೂರ್ತಿ ತುಂಬ್ಕೊಂಡೇನಿ ರೀ. ಈಗ ಲಟ್ಟಿಸ್ತೀನಿ ನೋಡ್ರಿ.
ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೊಳಸೋಗ್ತೇವೆ ನೋಡ್ರಿ. ಈಗ ಮತ್ತೆ ಲಟ್ಟಿಸ್ತೇವೆ ನೋಡ್ರಿ. ಲಟ್ಟಿಸಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದು ನೋಡ್ಕೊತಾರೆ. ಈಗ ನೋಡ್ರಿ ದೊಡ್ಡದಾಗಿದ್ರಿ ಈ ಸದ್ದ ಹಂಚಿನಾಗ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಹಾಕಿನ್ರಿ. ನಾವು ಒಬ್ಬಾಕಿ ಇರೋದ್ರಿಂದ ಇನ್ನೂ ಸ್ಟ್ಯಾಂಡ್ ಇಲ್ಲರಿ, ಅದ್ರ ಸಂಬಂಧ ನಾ ಹಾಕೋದು ನಿಮಗೆ ತೋರಿಸಿಲ್ರಿ. ಒಮ್ಮೆ ಹಾಕಿದ್ಮೇಲೆ ತೋರ್ಸೀನಿ. ಈಗ ಇದನ್ನು ತಿರುಗಿ ಹಾಕ್ತೀನಿ ನೋಡ್ರಿ. ನೋಡಿ ಮಸ್ತ್ ಬಂದದ ಪರೋಟ. ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ತಿರುಗಿ ಹಾಕ್ತೀನಿ ನೋಡಿರಿ, ಚಂದ ಬಂದದ. ಹೊಳೆ ಶಕ್ತಿ ಈಗ ತೆಗಿತೀವಿ ನೋಡ್ರಿ. ಪರೋಟ ಚಂದ ಇದ್ರೆ ಇನ್ನೊಂದು ಮಾಡ್ಕೊತೀನಿ ನೋಡ್ರಿ. ಈಗ ಇದನ್ನು ಎಣ್ಣೆ ಹಚ್ಚೀನಿ ರೀ, ಉಳ್ಳಿನೂ ತುಂಬ್ಕೊಂಡೀನಿ ನೋಡ್ರಿ. ಈಗ ಇದನ್ನು ಲಟ್ಟಿಸ್ತೇನೆ ರೀ. ಈಗ ನೋಡ್ರಿ ಲಟ್ಟಿಸ್ಕೊಂಡೇನಿ ರೀ. ಈಗ ಇದನ್ನು ಮತ್ತೆ ಹಂಚಿಗೆ ಹಾಕ್ತೇನೆ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ಈಗ ಇದನ್ನು ಕಳಿಸಿ ಹಾಕ್ತೇನೆ ನೋಡ್ರಿ. ನೋಡಿರಿ ಈಗ ಕಳಿಸಿ ಹಾಕೋತೀನಿ ನೋಡ್ರಿ. ನೋಡಿರಿ ಚಂದ ಆಗ್ಯದ್ರಿ. ಈಗ ಇದನ್ನು ಕಳಿಸಿ ಹಾಕ್ತೇನೆ ನೋಡ್ರಿ. ಮಸ್ತ್ ಆಗ್ಯದ್ರಿ ಪರೋಟ. ಸ್ವಲ್ಪ ಬೇಯಿಸ್ಕೊತೇನೆ ರೀ. ಈಗ ತೆಗಿತೇನೆ ನೋಡ್ರಿ. ನೋಡಿರಿ ಪರೋಟ ಎಷ್ಟು ಚಂದ ಆಗ್ಯಾವ್ರಿ. ಇದೇ ಥರ ಎಲ್ಲನೂ ಮಾಡ್ಕೊತೀನಿ ರೀ. ಈಗ ಇದನ್ನು ತಗೋತೀನಿ ನೋಡ್ರಿ. ಈಗ ನೋಡ್ರಿ ಇದನ್ನು ತಗೋತೀನಿ ರೀ. ನೋಡಿರಿ ಹೇಗಾಗಿದೆ ಪರೋಟ. ಮಸ್ತ್ ಆಗ್ಯಾವ್ರಿ, ಮೆತ್ತಗ ಭಾಳ ಟೇಸ್ಟಿ ಆಗ್ಯಾವ್ರಿ. ನೀವು ಈ ಥರ ಮಾಡಿರಿ. ನೋಡಿರಿ ಹೇಗಾಗಿದೆ ಅಂತ ಪರೋಟ. ಮಸ್ತ್ ಆಗ್ಯಾವ್ರಿ, ಬಿಸಿ ಬಿಸಿ ಪರೋಟ. ತಿಂದರೆ ಹಾಗೆ ಇನ್ನೂ ತಿನ್ಬೇಕು ಅನ್ನಿಸ್ತದ್ರಿ, ಅಷ್ಟು ಚೆನ್ನಾಗಿರ್ತಾವೆ ರೀ. ಚಪಾತಿ ಬೇಸರ ಅದಕ್ಕಾರ ಈ ಥರ ಮಾಡಿರಿ, ಮಸ್ತ್ ಆಗ್ತಾವ್ರಿ. ಆಲೂ ಪರೋಟ ರೆಡಿ ರೀ. ಈ ವಿಡಿಯೋನ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಎಲ್ಲರೂ ಇದೇ ಥರ ಮಾಡಿ ನೋಡಿರಿ, ಮಸ್ತ್ ಬರ್ತಾವ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಆಲೂ ಪರೋಟನ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ನಮಗೆ. ನಮಸ್ಕಾರ ಎಲ್ರಿಗೂ.